ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಎಫೆಕ್ಟ್. ಜಿಲ್ಲಾಸ್ಪತ್ರೆಗೆ ಹೆರಿಗೆಗೆ ಹೋಗೋಕೆ ಗರ್ಭಿಣಿಯರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. 5 ಬಾಣಂತಿಯರ ಸಾವಿನಿಂದ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಜನ. ಕಳಪೆ ಐವಿ ದ್ರಾವಣದಿಂದ ಮೃತಪಟ್ಟ 5 ಬಾಣಂತಿಯರು ಜಿಲ್ಲಾಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯಲ್ಲಿ ಭಾರಿ ಕುಸಿತವಾಗ್ಬಿಟ್ಟಿದೆ. ಸೆಪ್ಟೆಂಬರ್ನಲ್ಲಿ 585 ಗರ್ಭಿಣಿಯರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅಕ್ಟೋಬರ್ನಲ್ಲಿ 577 ಗರ್ಭಿಣಿಯರು ದಾಖಲಾಗಿದ್ರು. ನವೆಂಬರ್ನಲ್ಲಿ 289 ಗರ್ಭಿಣಿಯರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದರೆ ಡಿಸೆಂಬರ್ 13ರವರೆಗೂ 80 ಗರ್ಭಿಣಿಯರು ಮಾತ್ರ ದಾಖಲಾಗಿದ್ದಾರೆ. ಸಾಲು ಸಾವು ಆಗ್ತಾ ಇದ್ದ ಹಾಗೇನೆ ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ. ಹೇಗಪ್ಪ ಇಲ್ಲಿ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಒಂದು ನಂಬಿಕೆ ಅನ್ನೋದು ಬೇಕಲ್ವಾ, ವಿಶ್ವಾಸ ಅನ್ನೋದು ಬೇಕಲ್ಲ. ಇದ್ಯಾವುದೋ ಬಿಸ್ನೆಸ್ ಅಲ್ಲ, ಜೀವದ ವಿಚಾರ ಆಗಿರತ್ತೆ. ಅಲ್ಲಿ ಆ ಥರದ್ದು ಸಾವು ಸಂಭವಿಸ್ತಾ ಇದೆ, ಅಲ್ಲಿ ಏನು ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಮಿಸ್ಟೇಕ್ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ನಾವು ಚಾನ್ಸ್ ತಗೊಳಕ್ಕಾಗಲ್ವಲ್ಲ ಅಂತ ಹೆದರ್ಕೊಳ್ತಾ ಇದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಏನೇ ಸಮಸ್ಯೆ ಆದರೂ ಪರವಾಗಿಲ್ಲ, ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಆರ್ಥಿಕವಾಗಿ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ಬೇರೆ ಯಾವುದಾದ್ರು ಹಾಸ್ಪಿಟಲಿಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಣ ಅಂತ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಸಹಜವಾಗಿ ಎಲ್ರಿಗೂ ಇದೊಂದು ಆತಂಕ ಇದ್ದೇ ಇರುತ್ತೆ. ಸಾಲು ಸಾವು ಅಂತ ಅಂದಾಗ ನಾವು ಹೆಂಗಪ್ಪ ಹೋಗಿ ನಮ್ಮ ಜೀವವನ್ನು ಅವ್ರ ಕೈಲಿ ಕೊಡೋದು ಅಂತ. ಸೊ ಎಷ್ಟರ ಮಟ್ಟಿಗೆ ಕಮ್ಮಿ ಆಗಿದೆ ಅಂತಂದರೆ ನಾವು ರೇಷೋ ನೋಡಿದ್ರೆ, ದಾಖಲೆಗಳನ್ನು ನಾವು ನೋಡಿದ್ರೆ ಡಿಸೆಂಬರ್ನಲ್ಲಿ ಎಷ್ಟರ ಮಟ್ಟಿಗೆ ಕಮ್ಮಿ ಆಗಿದೆ ಅಂತ. ಖಂಡಿತವಾಗ್ಲೂ ನೀತಿ, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಾಯಿತು. ಸರಣಿ ಸಾವಿನ ಸಂದರ್ಭದಲ್ಲಿ ಕಳಪೆ ಆವಿದ ಏನಿತ್ತು ಆ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಅಂತ ಏನ್ ತಿಳಿದು ಬಂತು. ಈಗ ತಿಳಿದು ಬಂದಿರುವಂತಹ ಸಂದರ್ಭದಲ್ಲಿ ಬಾಣಂತಿಯರ ಸರಣಿ ಸಾವಿನಿಗೆ ಸಾಕಷ್ಟು ಕಡಿಮೆ ಆಗಿದೆ. 50% ಮಹಿಳೆಯರು ಕೂಡ ಈಗ ಬಾಣಂತಿಯರು ಈಗ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಜಿಲ್ಲಾ ಆಸ್ಪತ್ರೆಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡೋದಾದ್ರೆ 585 ಗರ್ಭಿಣಿಯರು ಬರ್ತಾ ಇದ್ರು, ಅಲ್ಲಿ ಆಸ್ಪತ್ರೆಗೆ ತೋರಿಸ್ತಾ ಇದ್ರು, ಅಲ್ಲಿ ದಾಖಲು ಕೂಡ ಆಗಿದ್ರು. ಅದೇ ರೀತಿಯಾಗಿ ಅಕ್ಟೋಬರ್ ಅಲ್ಲಿ ನೋಡೋದಾದ್ರೆ 577 ಗರ್ಭಿಣಿಯರು ಬರ್ತಾ ಇದ್ರು, ಅವರು ಸಹ ತೋರಿಸಿ ಯೋಗಕ್ಷೇಮದಿಂದ ಆರಾಮಾಗಿ ಅವ್ರ ಮನೆಗೆ ಕೂಡ ಹೋಗ್ತಾ ಇದ್ರು. ನವೆಂಬರ್ ತಿಂಗಳಲ್ಲಿ ನೋಡೋದಾದ್ರೆ 289 ಗರ್ಭಿಣಿಯರು ಸಹ ಬಂದು ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಡಿಸೆಂಬರ್ 13ನೇ ತಾರೀಕಿನಿಂದ ಇಲ್ಲಿವರೆಗೆ ನೋಡೋದಾದ್ರೆ 80 ಜನರು ಮಾತ್ರ ಬಂದು ದಾಖಲಾಗಿದ್ದಾರೆ. ಇಷ್ಟಕ್ಕೆ ನೀವು ತಿಳ್ಕೊಳ್ಬೇಕಾಗತ್ತೆ ನೀತಿ, ಯಾಕಂದ್ರೆ 50% ಪೂರ್ತಿ ಕಡಿತ ಆಗಿದೆ. ಯಾಕಂದ್ರೆ 5 ಜನ ಬಾಣಂತಿಯರಿಗೆ ಏನು ಜಿಲ್ಲಾ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಸಾವನ್ನಪ್ಪಿರುವಂತಹ ಸಂದರ್ಭದಲ್ಲಿ ಬಾಣಂತಿಯರ ಕುಟುಂಬಸ್ಥರು ಕೂಡ ಬರ್ತಾ ಇಲ್ಲ. ನಮ್ಮಿಂದ ಏನಾದ್ರೂ ದುಡ್ಡು ಖರ್ಚಾದ್ರೆ ಪರವಾಗಿಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗೋಣ, ಖಾಸಗಿ ಆಸ್ಪತ್ರೆಯಲ್ಲಿ ನಮ್ಮನ್ನ ಯೋಗಕ್ಷೇಮದಿಂದ ನೋಡ್ಕೊಳ್ತಾರೆ, ಅಥವಾ ಏನಾದ್ರೂ ಸಮಸ್ಯೆಗಳಾದ್ರೆ ಅವ್ರ ಹತ್ರ ಇನ್ನೊಂದ್ ಸ್ವಲ್ಪ ಎಕ್ವಿಪ್ಮೆಂಟ್ ಇರುತ್ತೆ, ನಮ್ಮನ್ನ ಉಳಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಮನದಿಂದ ಇಟ್ಕೊಂಡು ಈಗ ಅವರು ಖಾಸಗಿ ಆಸ್ಪತ್ರೆಗೆ ಮೊರೆ ಹೋಗ್ತಾ ಇದ್ರೆ. ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿ ಸಾವು ಆಗೋದ್ರಿಂದಾಗಿ ಇಲ್ಲಿ ಏನಾದ್ರು ವೈದ್ಯಕೀಯದಿಂದ ಏನಾದ್ರು ಸಮಸ್ಯೆ ಆಗ್ತಾ ಇದೆ, ಮತ್ತೆ ಇನ್ನು ಕೋವಿಡ್ ಏನಂತ IV ಕೋವಿಡ್ ಸಮಸ್ಯೆ ಆಯ್ತು, ಮತ್ತೆ ಅದೇ ರೀತಿಯಾಗಿ ಮುಂದುವರಿಬಾರ್ದು ಮತ್ತು ನಮ್ಮ ಕುಟುಂಬಸ್ಥರನ್ನ ಕಳ್ಸ್ಕೊಳ್ಬಾರ್ದು ಅಂತ ಹೇಳಿ ಈಗ ಸಾಕಷ್ಟು ಬಾಣಂತಿಯರ ಸಂಖ್ಯೆ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ. 50% ಅಂದ್ರೆ 200ಕ್ಕೂ 300ಕ್ಕೂ 500ಕ್ಕೂ ಹೆಚ್ಚು ಜನರು ಬಂದು ಒಂದು ತಿಂಗಳಲ್ಲಿ ಏನು ಆಪರೇಷನ್ ಮಾಡಿಸೋದಾಗ್ಲಿ ಇದನ್ನೆಲ್ಲ ಗರ್ಭಿಣಿಯರು ಮಾಡ್ತಾ ಇದ್ರು. ಈಗ ಈ ರೀತಿಯಾಗಿದ್ದಾಗಿ ಸಾಕಷ್ಟು ಮಹಿಳೆಯರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.